ಶಾಲಿಗ್ರಾಮ ಶಿಲಾ ಇರುವುದು ತ್ರಿವಿಕ್ರಮ ದೇವಸ್ಥಾನದಲ್ಲಿ. ಇದು ಕರ್ನಾಟಕದಲ್ಲಿ 2 ಕಡೆ ಇರುತ್ತದೆ ಅಂತ ಎಲ್ಲರೂ ಹೇಳುತ್ತಾರೆ. ಒಂದು ಸ್ವಾದಿಯಲ್ಲಿದೆ ಅಂತ ಹೇಳ್ತಾರೆ, ಒಂದು ಎರಡನೇದು ಬಿಜಾಪುರದಲ್ಲಿ ಇದೆ ಅಂತ ಹೇಳಿ. ಇಲ್ಲಿ ಕೆಳಗೆ ಬಲಿಚಕ್ರವರ್ತಿಯ ಪಾದದ ಕೆಳಗೆ ಬಲಿಚಕ್ರವರ್ತಿ ಇಲ್ಲಿ ಮೂರ್ತಿ ಇದೆ. ಹಾಗೂ ಇದು ಶಾಲಿಗ್ರಾಮ ಶಿಲೆ ಆಗಿರೋದ್ರಿಂದ ನಮಸ್ಕಾರ ವೀಕ್ಷಕರೇ, ಪುರಾಣಿಕ್ ಬ್ಲಾಗ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ದಿವಸ ನಾವಿರುವಂಥದ್ದು ವಿಜಯಪುರ ನಗರದ ಹೃದಯ ಭಾಗದಲ್ಲಿರುವಂತಹ ತ್ರಿವಿಕ್ರಮ ರಸ್ತೆ ಗೋಡ್ಬೋಳೆ ಮಾಡದಲ್ಲಿರುವಂತಹ ತ್ರಿವಿಕ್ರಮ ದೇವರ ದೇವಸ್ಥಾನದ ಮುಂದೆ ಇದ್ದೇವೆ. ನನ್ನ ಜೊತೆಗಿರುವಂಥದ್ದು ದೇವಸ್ಥಾನದ ಅರ್ಚಕರ 7ನೇ ತಲೆಮಾರಿನ ಶ್ರೀ ಅಮಿತ್ ದೀಕ್ಷಿತ್ ಅವರು ಇವತ್ತಿನ ದಿವಸ ನಮ್ಮ ಜೊತೆಗಿದ್ದಾರೆ. ಬನ್ನಿ, ದೇವಸ್ಥಾನ ಸರಿಸುಮಾರು 400 ವರ್ಷಗಳ ಹಳೆಯದು ಅಂತ ಹೇಳ್ತಾರೆ. ಆದಿಲ್ಶಾಹಿ ಕಾಲದ ಕಟ್ಟಡವಾದರೂ ಕೂಡ ಇದು ಅಭಿವೃದ್ಧಿ ಹೊಂದಿದ್ದು, ಡೆವಲಪ್ಮೆಂಟ್ ಆಗಿದ್ದು ಪೇಶ್ವೆ ಕಾಲದಲ್ಲಿ. ಸರಿಸುಮಾರು 7 ತಲೆಮಾರಿನಿಂದ ತ್ರಿವಿಕ್ರಮ ದೇವರ ಒಂದು ಪೂಜಾ ಕೈಂಕರ್ಯವನ್ನು ನಡೆಸಿಕೊಂಡು ಈ ದೀಕ್ಷಿತ್ ಮಂತ್ರದವರು ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ, ಅವರನ್ನು ಭೇಟಿಯಾಗಿ ಇನ್ನಷ್ಟು ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಬನ್ನಿ. ಶ್ರೀ ಗಣೇಶಾಯ ನಮಃ. ಶ್ರೀ ತ್ರಿವಿಕ್ರಮ ದೇವತಾಭ್ಯ ನಮಃ. ಶ್ರೀ ಪಾರ್ವತಿ ಪರಮೇಶ್ವರ ದೇವತಾಭ್ಯ ನಮಃ. ನಾನು ಶ್ಯಾಮಶಂಕರ್ ದೀಕ್ಷಿತ್. ದೇವಸ್ಥಾನವು ಸುಮಾರು 400 ವರ್ಷದ್ದು ಇರುವುದರಿಂದ ಇದರ ಪೂಜಾ ಪುನಸ್ಕಾರವನ್ನು ನಮ್ಮ ಮನೆತನದ ಶ್ರೀ ದೀಕ್ಷಿತ್ ಮನೆತನದಿಂದ ಮಾಡುತ್ತಾ ಬಂದಿದ್ದೇವೆ. ಇವತ್ತಿಗೆ ನಾನು ಮಾಡುತ್ತಾ ಇರೋದು 7ನೇ ಪೀಳಿಗೆಯಾಗಿದೆ. ಇದರಿಂದ ನಾನು, ನನ್ನ ಮಗ ಶ್ರೀ ಅಮಿತ್ ಶ್ಯಾಮ ದೀಕ್ಷಿತ್ ಕೂಡ ಇದರ ಪೂಜಾ ಕಾರ್ಯಗಳನ್ನು ಮಾಡುತ್ತಾನೆ. ಇದರಲ್ಲಿ ಶ್ರೀ ತ್ರಿವಿಕ್ರಮ ಮೂರ್ತಿ ಇದೆ, ಇದರಲ್ಲಿ ಶ್ರೀ ಗರುಡ ದೇವರ ಮೂರ್ತಿ ಇದೆ, ಶ್ರೀ ನಾಗದೇವರ ಮೂರ್ತಿ ಇದೆ, ಹೊರಗಡೆ ಪಾರ್ವತಿ ಪರಮೇಶ್ವರ ಮಹಾದೇವರ ಮೂರ್ತಿ ಇದೆ, ಶ್ರೀ ಸಿದ್ಧಿವಿನಾಯಕನ ಮೂರ್ತಿ ಇದೆ. ಈ ಕಟ್ಟಡವು ಸುಮಾರು ವರ್ಷಗಳಿಂದ ಇದ್ದದ್ದು. ಇದು ಪೇಶ್ವಾಯಿ ಕಾಲದ ಕಟ್ಟಡ ಅಂಥೇಳಿ ಎಲ್ಲರೂ ಇದನ್ನು ಸ್ಮರಿಸುತ್ತಾರೆ. ಇದರ ಭಾಗಗಳನ್ನು ನೋಡಿದರೆ ತಮಗೂ ಇದು ತಿಳಿಯುತ್ತದೆ. ಇದು ಪೇಶ್ವಾಯಿ ಕಾಲದ ಪದ್ಧತಿಯಿಂದ ಮಾಡಿದ ದೇವಸ್ಥಾನವಿದೆ. ಇದರ ಪೂಜಾ ಪುರಸ್ಕಾರಗಳನ್ನು ನಾವೇ ಮಾಡುತ್ತಾ ಹೋಗುತ್ತಿದ್ದೇವೆ. ಯಾರ್ದ್ರಿ? ನಂದು 7ನೇದ್ರಿ. ಇದು ಫಸ್ಟ್ ನಮ್ಮದು ಬಾಳ ದೀಕ್ಷಿತರು. ಬಾಳ ದೀಕ್ಷಿತರಾದ ಮೇಲೆ ಇವರು ನಾರಾಯಣ ದೀಕ್ಷಿತರು. ನಾರಾಯಣ ದೀಕ್ಷಿತರಾದ ಮೇಲೆ ಶ್ಯಾಮ ದೀಕ್ಷಿತರು, ರಾಮ ದೀಕ್ಷಿತರು. ಅವರಾದಮೇಲೆ ಶಂಕರ ದೀಕ್ಷಿತರು. ಅವರಾದಮೇಲೆ ಶ್ಯಾಮ ದೀಕ್ಷಿತರು. ಮತ್ತು ನಾನು, ಈಗ ನನ್ನ ಮಗ ಅಮಿತ ದೀಕ್ಷಿತ. 7 ತಲೆಮಾರಿನಿಂದ ಈ ದೇವಸ್ಥಾನದ ಪೂಜೆಯನ್ನು ಮುಂದುವರಿಸಿಕೊಂಡು ಹೊಂಟಿದ್ದೇವೆ. 7ನೇದಾಗ್ತದೆ, ಒಂದು 7th. ಪೇಶ್ವಾಯಿ ಕಾಲದಿಂದ ನಾವು ಇಲ್ಲಿ ಬಂದದ್ದು. ಇಲ್ಲಿ ಕಾಲದಿಂದ ಅದನ್ನು ಮಾಡಿಕೊಟ್ಟ ಮೇಲೆ ನಮ್ಮ ದೀಕ್ಷಿತರು ಏನು ಇಲ್ಲಿ ಬಂದು ಇಲ್ಲಿ ಸ್ಥಾನಿಕರಾದರು. ಆವಾಗಿನಿಂದ ಇದನ್ನು ಮಾಡಿಕೊಂಡು ಹೋಗುತ್ತಿದ್ದೇವೆ ನಾವು. ಈ ಮೂರ್ತಿ ವಿಶೇಷ ಶಾಲಿಗ್ರಾಮ. ಇದು ಶಾಲಿಗ್ರಾಮ ಶಿಲಾ ಇರುವುದು ತ್ರಿವಿಕ್ರಮ ದೇವಸ್ಥಾನದಲ್ಲಿ. ಇದು ಕರ್ನಾಟಕದಲ್ಲಿ 2 ಕಡೆ ಇರುತ್ತದೆ ಅಂತ ಎಲ್ಲರೂ ಹೇಳುತ್ತಾರೆ. ಒಂದು ಸ್ವಾದಿಯಲ್ಲಿದೆ ಅಂತ ಹೇಳ್ತಾರೆ, ಒಂದು ಎರಡನೇದು ಬಿಜಾಪುರದಲ್ಲಿ ಇದೆ ಅಂತ ಹೇಳಿ ಎಲ್ಲರೂ ಹೇಳೋ ಪ್ರಕಾರ ಈ ಮೂರ್ತಿ ಇದೆ. ಹಾಂ, ವಾಮನ ಅವತಾರ, ಇದು ವಿಷ್ಣುವಿನ ಅವತಾರ ಇದು. ಹಾಂ, ವಿಶೇಷ ಮೂರ್ತಿ ಅಂದರೆ ಶಾಲಿಗ್ರಾಮ ಶಿಲಾ ಇರುವುದರಿಂದ ಇದಕ್ಕೆ ಒಂದು ಥರದ ಅಂದರೆ ಇದಕ್ಕೆ ಗೆಟಪ್ ಅಂತ ಏನಂತಾರಲ್ಲ, ಆ ಥರ ಇರುವುದರಿಂದ ಇದಕ್ಕೆ ಇದು ಒಂದು ಶುಭ್ರವಾದ ಶಿಲಾ ಇದೆ. ಇದಕ್ಕೆ ವಿಶಿಷ್ಟ ಇದಕ್ಕೆ. ಹಾಂ ಹಾಂ, ಇನ್ನೂ ಕೂಡ ಅದೇ ಥರ ಇದೆ ಅದಕ್ಕೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವರಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಮಸ್ಕಾರ ವೀಕ್ಷಕರೇ. ಇದು ತ್ರಿವಿಕ್ರಮ ದೇವಸ್ಥಾನ.
ತ್ರಿವಿಕ್ರಮ ಅಂದರೆ ದಶಾವತಾರದಲ್ಲಿ 5ನೇ ಅವತಾರ ಅಂದರೆ ವಾಮನಾವತಾರ. ವಾಮನಾವತಾರ ಮತ್ತು ತ್ರಿವಿಕ್ರಮಾವತಾರ ಎರಡು ಹೆಸರು ಒಂದೇ. ಇದು ತ್ರಿವಿಕ್ರಮನ ಮೂರ್ತಿ. ತ್ರಿವಿಕ್ರಮ ಇಲ್ಲಿ ಗಧ ಮತ್ತು ಚಕ್ರ, ಇಲ್ಲಿ ಪದ್ಮ ಇದೆ, ಇಲ್ಲಿ ಶಂಖ ಇದೆ, ಇಲ್ಲಿ ಕೆಳಗೆ ಬಲಿಚಕ್ರವರ್ತಿಯ ಪಾದದ ಕೆಳಗೆ ಬಲಿಚಕ್ರವರ್ತಿ ಇಲ್ಲಿ ಮೂರ್ತಿ ಇದೆ. ಹಾಗೂ ಇದು ಶಾಲಿಗ್ರಾಮ ಶಿಲೆ ಆಗಿರೋದ್ರಿಂದ ಈ ಕಡೆ ಜಯ ವಿಜಯರು ಮತ್ತು ಕರ್ಣಕುಂಡಲಗಳಿವೆ. ಈಗ ಹೊರಗಡೆ ತ್ರಿವಿಕ್ರಮ ದೇವಸ್ಥಾನದ ಹೊರಗಡೆ ಅಲ್ಲಿ ಗರ್ಭಗುಡಿಯಿಂದ ಹೊರಗಡೆ ಶ್ರೀ ಸಿದ್ಧಿವಿನಾಯಕನ ಮೂರ್ತಿ ಇರುವುದು. ಇದು ಕೂಡ ಸಾಕಷ್ಟು ಹಳೆಯ ಮೂರ್ತಿ ಇರುವುದರಿಂದ ಇದರದ್ದು ಪ್ರತಿ ದಿವಸ ಪೂಜೆ ಎಲ್ಲ ಅಲಂಕಾರ ಎಲ್ಲ ಮಾಡ್ತೇವೆ. ಮತ್ತು ಇದರದ್ದು ವಿಶೇಷ ಅಂತಂದರೆ ಇದರದ್ದು ಸಂಕಷ್ಟ ಚತುರ್ಥಿ ದಿವಸ ವಿಶೇಷ ಪೂಜೆ ಇದರದ್ದು. ಮತ್ತು ಯಾವುದೇ ಇದರಲ್ಲಿ ಇದರದ್ದು ಅಭಿಷೇಕವರೆ ಕಾರ್ಯಕ್ರಮಗಳು ಇಲ್ಲೇ ಯಾರಾದರೂ ಭಕ್ತರು ಬಂದು ಮಾಡಿಸುತ್ತಾರೆ. ಆ ಪ್ರಕಾರ ಇದನ್ನು ಕೂಡ ನಾವು ಮಾಡ್ಕೊತಾ ಹೋಗ್ತಾ ಇದ್ದೇವೆ. ಇದು ಶ್ರೀ ಪಾರ್ವತಿ ಪರಮೇಶ್ವರ ಮಹಾದೇವರ ಪಿಂಡಿಕೆ ಇರುವುದು. ಇದು ಕೂಡ ಸಾಕಷ್ಟು ಹಳೆಯ ಪಿಂಡಿಕೆ ಇದೆ. ಇದರ ಮಹತ್ವ ಇದು ನರ್ಮದಾ ಶಿಲೆ ಇರುವುದು. ಇದರದ್ದು ಕೂಡ ಪೂಜೆ ಪ್ರತಿ ದಿವಸ ಮಾಡುತ್ತೇವೆ. ಇದಕ್ಕೆ ಸಾಕಷ್ಟು ಜನ ಇದಕ್ಕೆ ಬಂದು ಇದಕ್ಕೆ ನಮಗೆ ಸಹಕಾರ ಮಾಡ್ತಾರೆ. ಇದಕ್ಕೆ ಪ್ರತಿ ಸೋಮವಾರ ಇಲ್ಲಿ ರುದ್ರಾಭಿಷೇಕ ಮಾಡುತ್ತೇವೆ. ಮತ್ತು ಇದರಲ್ಲಿ ಶಿವರಾತ್ರಿದಕ್ಕೂ ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ಮಾಡ್ತೇವೆ ನಾವು. ಮತ್ತು ಯಾರಾದರೂ ಭಕ್ತರು ಇದಕ್ಕೆ ಹೇಳಿದರೆ ಬುತ್ತಿ ಪೂಜೆ ಮತ್ತು ಮಹಾದೇವರದ್ದು ಯಾವುದಾದ್ರೂ ಸೇವಾ ಇದ್ದರೆ ಈ ಈಶ್ವರ ಗುಡಿಯಲ್ಲಿ ಇದು ತ್ರಿವಿಕ್ರಮ ಗುಡಿಯ ಒಂದು ಭಾಗ ಇದು ಇಲ್ಲೇ ಇದೆ. ಇಲ್ಲಿದ್ದು ಕೂಡ ಪೂಜೆ ನಾವು ಮಾಡ್ಕೊತಾ ಹೋಗುತ್ತೇವೆ. ಈಗ ನಾವು ಗರ್ಭಗುಡಿಯಿಂದ ಹೊರಗಡೆ ಬಂದಿದ್ದೇವೆ. ಇದು ಪ್ರಾಂಗಣ ಇದೆ. ಒಂದು ಇದು 20 ಫೂಟ್ ಉದ್ದಿದೆ, ಸುಮಾರು 15 ಫೂಟ್ ಅಗಲ ಒಂದು ಪ್ರಾಂಗಣ ಇರೋದು. ಇಲ್ಲಿ ನಮ್ಮ ಪೂರ್ವಜರು ಎಲ್ಲರೂ ಕೂತು ಮಂತ್ರ ಮತ್ತು ಪೂಜಾ ವಿಧಾನಗಳನ್ನು ಇಲ್ಲಿ ಕೂತು ಮಾಡಿ ಇದು ಪೇಶ್ವಾಯಿ ಕಾಲದ ಒಂದು ಕಟ್ಟಡದ ಪ್ರಮಾಣದ ಆ ರೀತಿಯಿಂದ ಕಟ್ಟಡವನ್ನು ಮಾಡಿದ್ದಾರೆ. ಇಲ್ಲಿ ಎಲ್ಲ ಬ್ರಾಹ್ಮಣ ವರ್ಗದವರು ಬಂದು ಕೂತು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಇಲ್ಲಿ ಮಂತ್ರ ಯಾವುದಾದ್ರು ಹೋಮ ಹವನ ಮಾಡೋದಿದ್ದರೆ ಇಲ್ಲಿ ಹೊರಗಡೆ ಬಂದು ಇಲ್ಲಿ ಇದನ್ನು ಮಾಡುತ್ತೇವೆ. ಇದು ಕೂಡ ಸಾಕಷ್ಟು ಹಳೆಯದಾಗಿದೆ. ಈ ಥರ ತಾವು ಪೇಶ್ವಾಯಿ ಕಾಲದ ಗುಡಿಗಳನ್ನು ಎಲ್ಲಾದರೂ ನೋಡಿರ್ಬೋದು. ಇದು ಅದೇ ಥರ ಇದೆ. ಈ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದಿಂದ ಫಾಲ್ಗುಣ ಮಾಸವರೆಗೆ ಸುಮಾರು ಸಾಕಷ್ಟು ಕಾರ್ಯಕ್ರಮಗಳು ನಾವು ನಡೆಸ್ತಾ ಬಂದಿದ್ದೀವಿ. ಒಂದು ಗಣೇಶ ಚತುರ್ಥಿಯಲ್ಲಿ ಅಭಿಷೇಕ ಕಾರ್ಯಕ್ರಮಗಳು, ಹಾಗೂ ಸಂಕಷ್ಟ ಚತುರ್ಥಿ ವರ್ಷದಲ್ಲಿ 12 ಸಂಕಷ್ಟ ಚತುರ್ಥಿ ಬರುತ್ತೆ. ಆ ಸಂಕಷ್ಟ ಚತುರ್ಥಿ ಅಭಿಷೇಕ ಅದು ಇರುತ್ತೆ. ತ್ರಿವಿಕ್ರಮ ಜಯಂತಿ ಭಾದ್ರಪದ ಮಾಸದ ಶುಕ್ಲ ಪಕ್ಷ ದ್ವಾದಶಿ ದಿವಸ, ಅಂದರೆ ವಾಮನ ಜಯಂತಿ ಏಕಾದಶಿ ಮೇಲೂ ಬರುತ್ತೆ, ದ್ವಾದಶಿ ಮೇಲೂ ಬರುತ್ತೆ. 2 ತಿಥಿ ಮೇಲೆ ವಾಮನ ಜಯಂತಿ ಉತ್ಸವ ಆಗುತ್ತೆ. ಇಲ್ಲಿ ತೊಟ್ಟೆಲೋತ್ಸವ ಮತ್ತು ಸಾಯಂಕಾಲ ವೇದಘೋಷ ಇದು ಎಲ್ಲ ಅಭಿಷೇಕ ಇದೆಲ್ಲ ಆಗುತ್ತೆ. ಆಮೇಲೆ ಈ ಕಡೆ ರುದ್ರದೇವರಿಗೆ ಪ್ರತಿ ಸೋಮವಾರ ಭಕ್ತಾದಿಗಳಿಂದ ಅಭಿಷೇಕ ನೆರವೇರುತ್ತದೆ. ಮತ್ತು ಶಿವರಾತ್ರಿ ಶ್ರಾವಣ ಮಾಸದಲ್ಲಿ 4 ಸೋಮವಾರ ಅಥವಾ 5 ಸೋಮವಾರ ಹೀಗೆ ಬರುತ್ತೆ. ಸೋಮವಾರದ್ದು ಪ್ರತಿ ದಿವಸ ರುದ್ರಾಭಿಷೇಕ ಇರುತ್ತೆ. ಆಮೇಲೆ ಇದು ಆದಮೇಲೆ ಮತ್ತು ಬೇರೆ ಕಾರ್ಯಕ್ರಮ ಅಂದರೆ ಯಾವ್ದಾದ್ರೂ ಹೋಮ ಹವನ ಇದ್ದರೆ ನಾವಿಲ್ಲಿ ಹೋಮ ಹವನ ಸುಧಾ ನಾವು ಇದನ್ನು ಇಲ್ಲಿ ಮಾಡ್ತೀವಿ. ಮತ್ತು ಇದು ಇಲ್ಲಿ ಪ್ರದಕ್ಷಿಣಾ ಪರಾಂಗಣ ಇದೆ ಇಲ್ಲಿ ಪಕ್ಕದಲ್ಲಿ. ಆಮೇಲೆ ಇದು ಎಲ್ಲ ಅಂದ್ರೆ ಸ್ಟ್ರಕ್ಚರು ಎಲ್ಲ ಕಲ್ಲಿನ ಸ್ಟ್ರಕ್ಚರೇ ಇದೆ. ಇಲ್ಲೇನು ಬೇರೆ ಇಟ್ಟಂಗಿ ಅದು ಆ ಥರ ಏನಿಲ್ಲ, ಎಲ್ಲ ಕಲ್ಲಿನ ಸ್ಟ್ರಕ್ಚರ್ ಇದೆ. ಮತ್ತು ನಾವು ಇದನ್ನು ಕ್ರಮೇಣವಾಗಿ ಇದನ್ನು ಎಲ್ಲ ಸುಧಾರಿಸ್ಕೊಂಡು ಈಗ ನಾವು ಓಲ್ಡ್ ಸ್ಟ್ರಕ್ಚರ್ ಮಾತ್ರ ಕಂಟಿನ್ಯೂ ಇಟ್ಟಿದ್ದೀವಿ. ಇದನ್ನು ಏನೂ ಚೇಂಜ್ ಮಾಡಿಲ್ಲ. ಹಾಗೆ ನಾವು ತಳಗೆ ಫ್ಲೋರಿಂಗ್ ಮಾತ್ರ ಚೇಂಜ್ ಮಾಡಿದ್ದೀವಿ. ಉಳ್ಕಿದೆಲ್ಲ ಆ್ಯಸ್ ಇಟ್ ಈಸೇ ಇದೆ ಸ್ಟ್ರಕ್ಚರ್. ನೀವು ಬೇಕಾದರೆ ದೇವಸ್ಥಾನ ಸ್ಟ್ರಕ್ಚರನ್ನು ನೀವು ಈಗ ಈ ಕಡೆಯಿಂದ ನೋಡ್ಬೋದು, ಪ್ರದಕ್ಷಿಣಾ ಆಕಾರದಲ್ಲಿದೆ. ಈಗ ದೇವಸ್ಥಾನದ ಹೊರಗಡೆ ಇರುವಂಥ ಪ್ರಾಕಾರದಲ್ಲಿ ಬಂದಿದ್ದೇವೆ ನಾವು. ಇದು ತ್ರಿವಿಕ್ರಮ ದೇವಸ್ಥಾನದ ಹಿಂದುಗಡೆ ಇರುವಂಥ ದೇವಸ್ಥಾನದ ಶೈಲಿ. ಇದು ಕಲ್ಲಿನ ಸ್ಟ್ರಕ್ಚರ್ ಇದೆ. ಇದು ಸುಮಾರು ಬಾದ್ಶಾನ್ ಕಾಲದಿಂದ ಕಟ್ಟಿರುವಂಥ ಕಲ್ಲುಗಳು. ಇದು ಫೌಂಡೇಶನ್, ಇದು ಎಲ್ಲ ಫೌಂಡೇಶನ್ ಇದೆ. ಇದು ದೇವಸ್ಥಾನದ ಫೌಂಡೇಶನ್. ಇದು ಮೇಲುಗಡೆ
ದೇವಸ್ಥಾನದ ಮೇಲ್ಗಡೆ ಹೋಗಲಿಕ್ಕೆ ಇಲ್ಲಿ ಸ್ಟೆಪ್ಸ್ಗಳಿವೆ. ಮೇಲೆ ಇದು ಈ ಥರ ಇದು ಗರ್ಭಗುಡಿಯ ಒಂದು ಹಿಂದಿನ ಭಾಗ. ಮತ್ತು ಈ ಕಡೆ ಹೋದರೆ ಇದು ಪ್ರದಕ್ಷಿಣ ಪ್ರಾಕಾರ ದೇವಸ್ಥಾನದ ಹಿಂಗೆ ಬರ್ತೀನಿ. ಇಲ್ಲಿವರೆಗೆ ದೇವಸ್ಥಾನದ ಬಿಲ್ಡಿಂಗ್ ಗರ್ಭಗುಡಿಯ ಇಲ್ಲಿಯವರೆಗೆ ಪ್ರಾಕಾರ ಇರುತ್ತೆ. ಇಲ್ಲಿಂದ ದೇವಸ್ಥಾನದ ಒಂದು ಸಭಾಗೃಹ.